ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಪಟಾಪಟ ಅಂತ ಒಂದೆಲಗ ಸೊಪ್ಪಿನ ತಂಬುಳಿ ಮಾಡೋಣ. ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ತೊಳ್ಕೊಂಡಿರೋಂತಹ ಒಂದು ಹಿಡಿ ಆಗುವಷ್ಟು ಒಂದೆಲಗ ಸೊಪ್ಪು, ಜೀರಿಗೆ, ಉಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಯಿತಾ, ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದರಲ್ಲೇ ನಾನು ಮೊಸರು ಬೆರೆಸದೆ ಎತ್ತಿಟ್ಕೊಂಡೆ. ಅದು ಚಟ್ನಿ ಕೂಡ ಚಟ್ನಿ ಥರ ಯೂಸ್ ಮಾಡಿಕೊಂಡೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿಗೆ ಕಾಯಿ ಸ್ವಲ್ಪ ಹಾಕಿದ್ರೇ ಸಾಕು. ಕಾಯಿ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಕಲರ್ ಆ ಥರ ಕಾಣಿಸ್ತಿದೆ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ಮೊಸರನ್ನ ಹಾಕ್ಕೊಂಡು ತೆಳು ಮಾಡಿಕೊಂಡು ಈ ಏನು ಚಟ್ನಿ ಮಾಡ್ಕೊಂಡಿದ್ದೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ತಂಬುಳಿ ರೆಡಿ ಆಯಿತು. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಹಾಗೆ ಇಂಗು, ಕರಿಬೇವು. ಬಟ್ ನಾನಿಲ್ಲಿ ಕರಿಬೇವು ಹಾಕಲಿಲ್ಲ, ನಂಗೆ ಸಿಗಲಿಲ್ಲ ಅಂತ ಹೇಳಿ. ಸೊ ಇಷ್ಟು ಒಗ್ಗರಣೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ ಆಯಿತಾ. ಇದು ತುಂಬ ತಂಪು ಕೂಡ ಹೌದು, ಹಾಗೆ ಬುದ್ಧಿ ಶಕ್ತಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ ಸೊಪ್ಪು ಅಂತ ಹೇಳ್ತಾರೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದೊಂದು ಎಲೆ ತಿನ್ಕೊಂಬಂದರೂ ಕೂಡ ಒಳ್ಳೆಯದು, ಚಿಕ್ಕವರಿಂದ ದೊಡ್ಡವ್ರ ತನಕನೂ. ಈ ಸೊಪ್ಪನ್ನ ನಮ್ಮ ಕಡೆ ಹೊನ್ಗನೆ ಸೊಪ್ಪು ಅಂತ ಹೇಳ್ತಾರೆ. 2 ಹೊನ್ಗನೆ ಇದೆ, ಒಂದು ಕಪ್ಪು ಹೊನ್ಗನೆ ಮತ್ತು ಇದೊಂದು ಥರ ಹೊನಗನೆ ಸೊಪ್ಪು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.